ಜುಲೈ 22ಕ್ಕೆ ಡಾಕ್ಟರ್ ಎನ್.ಎ. ಮಗ್ದುಮ್ ಅವರ 68ನೇ ಜನ್ಮದಿನ. ವಿವಿಧ ಕಾರ್ಯಕ್ರಮಗಳ ಆಯೋಜನೆ. ಸುರೇಶ್ ಚೌಗ್ಲೆ ಮಾಹಿತಿ. ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದ ಗೊಮ್ಟೆ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎನ್.ಎ. ಮಗ್ದುಮ್ ಅವರ 68ನೇ ಹುಟ್ಟುಹಬ್ಬದ ನಿಮಿತ್ತ ಜುಲೈ 22ರಂದು ಸಂಸ್ಥೆಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ಕಾರ್ಯದರ್ಶಿ ಸುರೇಶ್ ಚೌಗ್ಲೆ ತಿಳಿಸಿದ್ದಾರೆ. ಅವರು ಅಂಕ್ಲಿ ಗ್ರಾಮದ ಗೊಮ್ಟೆ ಶಿಕ್ಷಣ ಸಂಸ್ಥೆಯ ಸಭಾಭವನದಲ್ಲಿ ಮಂಗಳವಾರ ದಿನಾಂಕ 15ರಂದು ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು. ಜುಲೈ 22ರಂದು ಬೆಳಗ್ಗೆ 9ಕ್ಕೆ ಆಶೀರ್ವಾದ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ರೋಗಿಗಳಿಗೆ ಹಾಲು ಮತ್ತು ಹಣ್ಣು ವಿತರಣೆ ಮಾಡಲಾಗುವುದು. ನಂತರ ಡಾಕ್ಟರ್ ಎನ್.ಎ. ಮಗ್ದುಮ್ ಆಯುರ್ವೇದಿಕ್ ವೈದ್ಯಕೀಯ ಮಹಾವಿದ್ಯಾಲಯದಿಂದ 68 ಬಗೆಯ ಔಷಧಿ ಸಸಿಗಳನ್ನು ನೆಡುವ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ನಂತರ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಲಾಗುವುದು. ಡಾಕ್ಟರ್ ಎನ್.ಎ. ಮಗ್ದುಮ್ ಆಯುರ್ವೇದಿಕ್ ವೈದ್ಯಕೀಯ ಮಹಾವಿದ್ಯಾಲಯದಿಂದ ವರ್ಷ ಪೂರ್ತಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಸಲಾಗುತ್ತಿದೆ. ಪಂಚಕರ್ಮ ಕ್ರಿಯೆಯನ್ನು ಉಚಿತವಾಗಿ ಮಾಡಲಾಗುತ್ತಿದೆ. ಉಚಿತ ಔಷಧಿಯನ್ನು ವಿತರಣೆ ಮಾಡಲಾಗುತ್ತಿದೆ. ಶಸ್ತ್ರಚಿಕಿತ್ಸೆ ಮಾಡುವ ಪ್ರಸಂಗ ಬಂದಲ್ಲಿ 50% ರಿಯಾಯಿತಿ ದರದಲ್ಲಿ ಶಸ್ತ್ರಚಿಕಿತ್ಸೆ ಮಾಡಲಾಗುವುದು. ಈ ಶಿಬಿರದ ಲಾಭವನ್ನು ಈ ಭಾಗದ ಜನರು ಪಡೆದುಕೊಳ್ಳಬೇಕು ಎಂದರು. ಇದಾದ ನಂತರ ಡಾಕ್ಟರ್ ಎನ್.ಎ. ಮಗ್ದುಮ್ ಅವರ 68ನೇ ಹುಟ್ಟುಹಬ್ಬ ಆಚರಣೆ ಕಾರ್ಯಕ್ರಮ ನಡೆಯಲಿದೆ. ಮುಖ್ಯ ಅತಿಥಿಗಳಾಗಿ ಲಕ್ಷ್ಮೇಶ್ವರದ ಚಂದನ ಶಾಲೆಯ ಅಧ್ಯಕ್ಷ ಟಿ. ಈಶ್ವರ್ ಆಗಮಿಸುವರು ಎಂದು ಹೇಳಿದರು. ಇವತ್ತಿನ ಈ ವಿಶೇಷ ಪತ್ರಕರ್ತ ಪರಿಷತ್ಗೆ ಕಾರಣ ಏನಂದರೆ, ನಮ್ಮ ಹೆಮ್ಮೆಯ ನಮ್ಮೆಲ್ಲರ ಆಧಾರ ಸ್ತಂಭವಾದಂತಹ ಈ ಭಾಗದ ಶಿಕ್ಷಣ ಭಗೀರಥರಾದಂತಹ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ಎನ್.ಎ. ಮಗ್ದುಮ್ ಸರ್ ಅವರ 68ನೇ ಹುಟ್ಟುಹಬ್ಬವನ್ನು ನಾವೆಲ್ಲರೂ ಕೂಡಿ ಆಚರಿಸುವುದಾಗಿ ನಿರ್ಣಯಿಸಿದ್ದೇವೆ. 22 ಜುಲೈ ರಂದು ಆ ದಿವಸ ಪ್ರತಿ ವರ್ಷ ಡಾಕ್ಟರ್ ಎನ್.ಎ. ಮಗ್ದುಮ್ ಸರ್ ಅವರ ಹುಟ್ಟುಹಬ್ಬ ನಮ್ಮೆಲ್ಲರಿಗೂ ವಿಶೇಷವಾಗುತ್ತೆ. ಆ ದಿವಸ ಬಹಳಷ್ಟು ಕಾರ್ಯಕ್ರಮಗಳಿವೆ. ಆ ಕಾರ್ಯಕ್ರಮಗಳನ್ನು ನಮ್ಮ ಹಿರಿಯ ಪ್ರಾಂಶುಪಾಲರಾದಂಥ ಸರ್ ಅವರು विवरिस्तात. डॉक्टर एन.ए. मग्दुम सर दरवर्षीप्रमाणे आपण 22 जुलैला त्यांचा वाढदिवस साजरा करतोय. संस्थेच्या वतीनं विविध कार्यक्रमांचं आयोजन केलेलं आहे. तर त्यामध्ये सर्वप्रथम हॉस्पिटलमध्ये ॲडमिट पेशंटांना फळ वाटप, दुग्ध वाटप, हा परत 68व्या वाढदिवसानिमित्त आयुर्वेदिक मेडिकल कॉलेजच्या वतीने 68 औषधी वनस्पतींची लागवड आपण करणार आहे. त्याची पूर्ण काळजी निगा सगळी राखली जाणार आहे. त्यानंतर तसेच रक्तदान शिबिर मोफत गरजू रुग्णांसाठी सरांचा आदेश आहे की आपल्याला रक्तदान केलं पाहिजे. तरी एक संदेश समाजामध्ये घेऊन आम्ही रक्तदान शिबिर आयोजित केलं आहे. सालाबादप्रमाणेच तसेच BSc आणि जनरल नर्सिंग ह्या विद्यार्थ्यांसाठी बस सेवा अनुकूल होण्यासाठी आम्ही एक नवीन बस खरेदी केली. त्याचं इनॉग्रेशन होणार आहे. तरी त्या सर्व कार्यक्रमाला आपल्या सर्वांची शुभेच्छा हव्यात. सर्वांनी आवर्जून उपस्थित राहायचं आहे. तसंच ह्या कार्यक्रमासाठी टी. ईश्वर सर हे प्रमुख पाहुणे म्हणून उपस्थित राहणार आहेत. ते एज्युकेशनालिस्ट, सायंटिस्ट, पॉलिटिशियन म्हणून आपल्याला माहीत आहेत. तसेच माजी चेअरमन KSFIDC आणि स्टेट जनरल सेक्रेटरी फॉर KPCC हे प्रमुख उपस्थितीत राहणार आहेत. तसेच ऑलरेडी आम्ही 4-5 आजूबाजूच्या गावामध्ये सरांच्या वाढदिवसानिमित्त मोफत आरोग्य शिबिर चालू केलेलं आहे आजपासून. तसेच ते दर आठवड्याला दर मंगळवार राहणारच आहे कंटिन्यू. आणि त्या सरांच्या आदेशानुसारच जे पेशंट आयुर्वेदिक ट्रीटमेंट घेतील, पंचकर्म चिकित्सा असू दे, त्या सगळ्यांना ज्या प्रोसिजर्स आहेत त्या सगळ्या फ्री ऑफ कॉस्ट सांगितलेल्या आहेत. थोडाफार औषधाचा खर्च त्यांना द्यावा लागला विषय वेगळा. आणि शस्त्रक्रियामध्ये 50% सवलत त्या दरामध्ये आम्ही करणार आहे. हे आमच्याकडून एक सरांना छोटीशी शुभेच्छा म्हणूया. आणि आपण सर्वांनी त्या दिवशी उपस्थित राहावं आणि कार्यक्रमाची शोभा वाढवावी. धन्यवाद. ಈ ಸಮಯದಲ್ಲಿ ಡಾಕ್ಟರ್ ಎನ್.ಎ. ಮಗ್ದುಮ್ ಆಯುರ್ವೇದಿಕ್ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾಕ್ಟರ್ ಪ್ರಸನ್ನ ಸವನೂರ್, ಪ್ರಾಚಾರ್ಯ ವರ್ಷಾ ಥೋರಾತ್, ಎನ್.ಎಸ್. ನಿಡಗುಂದಿ, ಸಿದ್ದಾರೂಢ್ ಪ್ರಭುನಟ್ಟಿ, ರಾಮಗೊಂಡ ಪಾಟೀಲ್, ಯಾಕೂಬ್ ತಾಂಬಟ್ ಉಪಸ್ಥಿತರಿದ್ದರು.
ಪಂಚ್ ನ್ಯೂಸ್ಗಾಗಿ ಅಂಕ್ಲಿಯಿಂದ ರಾಜು ಧೋಂಗಡಿ.